ಅಮ್ಮೆ, ಜಯಮ್ಮೆ. ಓ ಬನ್ನಿ ಬನ್ನಿ. ಹೋದ ವಾರನೇ ಬಾಡಿಗೆ ಕೊಟ್ಬಿಟ್ನಲ್ಲ, ಮತ್ತೆ ಇನ್ನೇನ್ ಶಂಕರಣ್ಣವ್ರೆ ಮನೆ ಹತ್ರ ಇಷ್ಟು ದೂರ ಬಂದ್ಬಿಟ್ಟಿದ್ದೀರಾ? ಅಮ್ಮೆ, ಬಾಡಿಗೆ ಕೊಟ್ಟಿದ್ರಿ, ಬಾಡಿಗೆ ಕೇಳೋದಕ್ಕೆ ಅಂತ ನಾನು ಬಂದ. ನೀವು 2 ವಾರ ಮುಂಚೆ ನನಗೆ ನಿಮ್ಮ ತೋಟದಲ್ಲಿ ಹಳ್ಳಿ ಗಿಡ ಜಾಸ್ತಿ ಇದೆ, ಎಣ್ಣೆ ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ನೋಡಿ ತಗೊಂಡು ಬಂದಿದ್ದೀನಿ. ನಿಮ್ಮ ಇಬ್ಬರು ಸೊಸೆಯಂದ್ರಿಗೆ ಎಣ್ಣೆ ಬೇಕು ಅಂತ ಹೇಳಿದ್ರಲ್ಲ ಅಮ್ಮೆ. ಓ ಹೌದಲ್ವಾ? ಹೌದು ಶಂಕರಣ್ಣವ್ರೆ, ನಮ್ಮ ಸೊಸೆಯಂದ್ರಿಗೆ ಕಲ್ಬರ್ಕಿ ಎಣ್ಣೆ ಕೊಟ್ಟು ನನಗೆ ಅವರ ಕೂದಲನ್ನ ಹಾಳು ಮಾಡೋದಕ್ಕೆ ಇಷ್ಟ ಇಲ್ಲ. ದುಡ್ಡು ಎಷ್ಟು ಅಂತ ಹೇಳಿ ಕೊಟ್ಬಿಡ್ತೀನಿ. ದುಡ್ಡು ಇದಕ್ಕೆ 300 ರೂಪಾಯಿ ಆಯಿತು ಜಯಮ್ಮೆ. ನಿಧಾನಕ್ಕೆ ಕೊಡಿ, ಪರವಾಗಿಲ್ಲ, ಏನು ಅರ್ಜೆಂಟ್ ಇಲ್ಲ. ಇಲ್ಲ ಇಲ್ಲ, ದುಡ್ಡಿನ ವ್ಯವಹಾರದಲ್ಲಿ ಪಕ್ಕ ಇರಬೇಕು ನೋಡಿ. ನಿಮ್ಮ ದುಡ್ಡನ್ನ ನಿಮಗೆ ಕೊಟ್ಬಿಡ್ತೀನಿ ರೀ. ಒಳ್ಳೆ ಟೈಮ್ಗೆ ಬಂದ್ರಿ ನೋಡ್ರಿ. ಶಂಕರಣ್ಣವರು ಹಳ್ಳೆಣ್ಣೆ ತಂದಿದ್ದಾರೆ, 300 ರೂಪಾಯಿ ಕೊಡಬೇಕು, ಕೊಟ್ಬಿಡ್ರಿ. ಜಯ, ನಾನು ರಿಟೈರ್ಡ್ ಆಗಿದ್ದೀನಿ ಕಣೆ. ಪೆನ್ಷನಲ್ಲಿ ಸ್ವಲ್ಪ ಸ್ವಲ್ಪ ಉಳಿಸ್ಕೊಂಡಿರ್ತೀನಿ, ಮಿಕ್ಕಿದೆಲ್ಲ ನೀನೇ ತಗೋತಿಯಲ್ಲ. ಅಲ್ಲ ಪಾಂಡವ್ರೆ, ರಿಟೈರ್ಡ್ ಆಗಿಬಿಟ್ರೆ ಕಾಸು ಕೊಡಬಾರ್ದಾ? ಯಾರೋ ಒಬ್ರು ಕೊಡಿ. ಇಲ್ಲ ಅಂದರೆ ಬಿಡಿ, ಇನ್ನೊಂದ್ಸರಿ ಸಿಕ್ಕಿದಾಗ ಕೊಟ್ರಾಯ್ತು. ಅಯ್ಯೋ ಅಯ್ಯೋ ಶಂಕರಣ್ಣ, ಬೇಡ ಬೇಡ, ನಾನೇ ಕೊಡ್ತೀನಿ ರೀ. ಹಾಲು ಅಂಗಡಿಯವ್ರು ಕೊಡೋಣ ಅಂತ ಎತ್ತಿಟ್ಟಿದ್ದೆ, ಇರಿ ನಿಮಗೆ ಕೊಡ್ತೀನಿ, ತಗೊಳ್ಳಿ. ಇದರಲ್ಲಿ 300 ರೂಪಾಯಿ ಇದೆ. ಸರಿಯಾಗಿದೆಯಾ ಎಣಿಸ್ಕೊಳ್ಳಿ. ಜಯಮ್ಮೆ, ನೀವು ಕೊಟ್ಟದ ಮೇಲೆ ಅದು ಸರಿನೇ ಇರುತ್ತೆ ಬಿಡಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ನಾನಿನ್ನು ಬರ್ತೀನಿ ಪಾಂಡವ್ರೆ, ನಾನಿನ್ನು ಬರಲಾ? ಆಗ್ಬೋದು ಆಗ್ಬೋದು. ಜಯ, ಈ ಎಣ್ಣೆ 300 ರೂಪಾಯಿನೇ? ಹ್ಞೂ ರೀ, ಇದು ಲೋಕಲ್ ಅಲ್ಲ, ಪ್ಯೂರ್ ಹರಳೆಣ್ಣೆ, ಅದಕ್ಕೆ ಎಷ್ಟು ಕಾಸ್ಟ್ಲಿ. ನೀನೇನು ಹರಳೆಣ್ಣೆ ಹಾಕಲ್ವಲ್ಲ? ನಾನು ಹಾಕಲ್ಲ ರೀ, ಇಬ್ರು ಸೊಸೆಯಂದ್ರು ಇದ್ದಾರಲ್ಲ, ಪಾರ್ವತಿ ಗಂಗಾ. ಓ ಅವ್ರಿಗಾ? ಸರಿ 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 ಸರಿ. ಇವತ್ತು ನಿಂದೇನ ಅಡುಗೆ? ಹ್ಞೂ ರೀ, ಪಾಪ ಅವರಿಬ್ರು ಇಷ್ಟು ದಿನ ಕೆಲಸ ಮಾಡಿದ್ದಾರೆ, ಇವಾಗ ಕೆಲ್ಸಕ್ಕೂ ಹೋಗ್ತಿದ್ದಾರೆ. ಅಲ್ಲೂ ದುಡ್ಕೊ ಬಂದು ಇಲ್ಲೂ ಅಡುಗೆ ಮಾಡೋಕ್ಕಾಗತ್ತಾ? ಅಲ್ಲ ಕಣೆ, ಮಂಡಿ ನೋವು ಅಂತ ಹೇಳ್ತಿದ್ದಲ್ಲ, ನಿಂತ್ಕೊಂಡು ಅಡುಗೆ ಮಾಡೋಕ್ಕಾಗುತ್ತಾ? ನೋವು ತಪ್ಪ ಏನು ಮಾಡೋಕ್ಕಾಗತ್ತೆ? ಹಾಗಂತ ಅಲ್ಲೂ ಕೆಲಸ ಮಾಡ್ಕೊಂಡು ಬಂದು ಇಲ್ಲೂ ಮಾಡ್ರಿ ಅಂತ ಅಂದರೆ ನಾಳೆ ದಿನ ಬೈಕೊಳಲ್ವರಿ ನನ್ನ? ಇಷ್ಟು ದಿನ ಇಬ್ಬರು ಮನೆಯಲ್ಲೇ ಇದ್ರು, ಅದಕ್ಕೆ ಕೆಲವೊಂದು ಕೆಲಸನ ಕಲೀಲಿ ಅಂತ ಹೇಳ್ತಿದ್ದೆ. ಕೆಲಸ ಮಾಡೋದ್ರಿಂದ ಅವ್ರ ಸೋಂಬೇರಿತನೂ ಹೋಗುತ್ತೆ, ಮೈ ಕೈಗೆ ವ್ಯಾಯಾಮ ಆಗುತ್ತೆ ಅಂತ ನಾನು ಯೋಗ ಎಕ್ಸಸೈಸ್ ಮಾಡ್ಕೊಳ್ತಾ ಇದ್ದೆ. ಆದರೆ ಪಾಪ ಇವರು ಇವಾಗ ದುಡಿಬೇಕು, ಏನೋ ಒಂದು ಜೀವನಕ್ಕೆ ಒಳ್ಳೆ ಮಾರ್ಗ ಮಾಡ್ಕೋಬೇಕು ಅಂತ ಹೊರಟಿದ್ದಾರೆ. ದುಡಿಯೋರ್ನ ಬೇಡ ಅಂತ ಹೇಳೋಕ್ಕಾಗತ್ತಾ? ಮಾಡಲಿ, ಅವ್ರಿಗೆ ಅಲ್ವಾ ಅದು. ಅದಕ್ಕೆ ಇವಾಗ ಮನೆ ಕೆಲಸದ ಜವಾಬ್ದಾರಿ, ಮತ್ತು ನಾಳೆ ದಿನ ಅವ್ರಿಗೆ ಮಕ್ಕಳೇನಾದ್ರು ಆದರೆ ಅವ್ರ ಜವಾಬ್ದಾರಿನೂ ನಾನೇ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲ ಕಣೆ ಜಯ, ಅರ್ಥನೇ ಮಾಡ್ಕೊಳಕ್ಕಾಗಲ್ವಲ್ಲ. ನಾನು ಅನ್ಕೊಂಡೆ ನಿನ್ನನ್ನು ಇಷ್ಟು ದಿನ ಎಲ್ಲ ಕೆಲಸ ಸೊಸೆದಿರು ಕೊಟ್ಬಿಟ್ಟು ಆರಾಮಾಗಿ ಇದ್ಬಿಟ್ಟಿದ್ಯಲ್ಲ, ಅತ್ತೆ ದಬ್ಬಾಳಿಕೆ ಶುರು ಮಾಡಿಬಿಟ್ಟೆ ನೀನು ಅಂತ ಅಂದ್ಕೊಂಡೆ. ಆದರೆ ನೀನು ಈ ರೀತಿ ಯೋಚನೆ ಮಾಡಿದ್ಯಾ ಅಂತ ನನಗೆ ಈಗಲೇ ಗೊತ್ತಾಗ್ತಿರೋದು ನೋಡು. ಮಾಡೋದ್ರಲ್ಲೂ ಒಂದು ಅರ್ಥ ಇರುತ್ತೆ ರೀ, ಸುಮ್ಮನೆ ನಾನು ಹಾಗೆಲ್ಲ ಮಾಡೋಕ್ಕಾಗತ್ತಾ? ಅದರಲ್ಲೂ ದಬ್ಬಾಳಿಕೆ ಗಿಬ್ಬಾಳಿಕೆ ಇವೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಇನ್ನೊಬ್ರ ಮನೆಯಿಂದ ಬಂದಿರೋ ಹೆಣ್ಮಕ್ಳನ್ನ ನಮ್ಮನೆ ಮಕ್ಕಳು ಅಂತ ಅನ್ಕೋಬೇಕು. ನಾನು ಸ್ವಲ್ಪ ಸ್ಟ್ರಿಕ್ಟಾಗಿ ಬಿಹೇವ್ ಮಾಡಿರ್ಬೋದಷ್ಟೇ, ಅದು ಅವರು ಒಳ್ಳೇದಕ್ಕೇನೆ, ಅವ್ರು ಕಲೀಲಿ ಅಂತ. ಒಳ್ಳೆ ಜವಾಬ್ದಾರಿ ಬರಲಿ, ಆಮೇಲೆ ವೇಸ್ಟಾಗಿ ಹಣ ಖರ್ಚು ಮಾಡಬಾರ್ದು ಅವರು ಅನ್ನೋದಕ್ಕೆ ನಾನು ಹೀಗೆ ಮಾಡಿದ್ದು ಅಷ್ಟೇ, ಬೇರೆ ಏನಿಲ್ಲ. ಆಯ್ತು ಹೋಗಿ, ನೀವು ಕೈಕಾಲು ಮುಖ ತೊಳ್ಕೊಳ್ಳಿ, ಅಡುಗೆ ರೆಡಿ ಮಾಡಿಬಿಡ್ತೀನಿ. ಆಯ್ತು ಆಯಿತು, ಹೊರಟೆ. ನಾನು ಹೋಗಿ ಅಡುಗೆ ಶುರು ಮಾಡ್ತೀನಿ. ಇನ್ನೇನು ಸಂಜೆ ಆಗ್ತಿದೆ, ಅವರು ಬಂದ್ಬಿಡ್ತಾರೆ. ಸ್ವಲ್ಪ ಸಮಯದ ನಂತರ ರೀ, ಯಾಕ್ರಿ ನಾನು ಕರ್ಕೊಂಡೋಗಿ ಬಿಡಲ್ಲ? ಬೆಳಗ್ಗೆ ಎಷ್ಟು ಕಷ್ಟ ಆಯಿತು ಗೊತ್ತಾ? ಬಸ್ಸಿಗೆ ಬೇರೆ ಸಿಗಲಿಲ್ಲ ನನಗೆ, ಹೋಗೋ ಅಷ್ಟರಲ್ಲಿ ಟೈಮ್ ಬೇರೆ ಆಗೋಯ್ತು. ಮ್ಯಾನೇಜರ್ ಮಕ್ಕುಗ್ದ ಗೊತ್ತಾ? ನನಗೂ ಕೆಲಸ ಇರುತ್ತಲ್ಲೇ, ಬೆಳಗ್ಗೆ ಹೊತ್ತು ನಿನ್ನ ಟೈಮಿಂಗ್ಸ್ಗೆ ನಾನು ರೆಡಿ ಆಗೋದಕ್ಕಾಗಲ್ಲ. ಅದಕ್ಕೆ ಸಂಜೆ ಬಂದೆ ನಿನ್ನ ಆಫೀಸ್ ಹತ್ರ ಕರ್ಕೊಂಡು ಹೋಗೋಣ ಅಂತ. ಇವಾಗ ಸಂಜೆ ಹೊತ್ತು ಮಾತ್ರ ನಾನು ಬರೋಕ್ಕಾಗುತ್ತಮ್ಮ? ಏನೋ ಒಂದು ಹೇಳ್ಬಿಡ್ತೀರಾ, ನನಗಂತೂ ಕಾಲೆಲ್ಲ ನೋಯ್ತಾ ಇದೆ. ಎಷ್ಟು ದೂರ ನಡ್ಕೊಂಡು ಹೋದೆ ಗೊತ್ತಾ ಬಸ್ ಸಿಗ್ದೇನೆ? ಹೋಗ್ಲಿ ಬಿಡು, ನೀನೇ ತಾನೇ ಹೇಳಿದ್ದು ಕೆಲ್ಸಕ್ಕೆ ಹೋಗ್ತೀನಿ ಅಂತ. ನಿನಗೆ ಯಾರಾದರೂ ಹೋಗು ಅಂತ ಆಚೆ ನೂಗ್ತಿದ್ರಾ ಹೇಳು? ನೋಡಿ, ಮಾತಿದ್ರೆ ಇದೊಂದು ಹೇಳ್ಬೇಡಿ. ಏನೋ 4 ಕಾಸು ದುಡ್ಡು ಸಿಗುತ್ತೆ ಅಂತ ನಾನು ಹಿಂಗೆ ಮಾಡಿದೆ. ನೋಡಿದ್ರೆ ಅತ್ತೆ ಎಲ್ಲ ಹಿಂಗೆ ಕಿತ್ಕೊತಾರಂತ ಯಾರಿಗೆ ಗೊತ್ತಿತ್ತು? ಬರೀ 500 ರೂಪಾಯಿ ಕೊಡ್ತಾರಂತೆ ಖರ್ಚಿಗೆ. ನೀವು ಅವ್ರಂಗೆ ಹಂಗೆ ಅಂತಿದ್ರು ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಲ್ಲ. ಒಂದು 2,000 ರೂಪಾಯಿ ಕೊಡಮ್ಮ ಅಂತ ಹೇಳಕ್ಕೆ ಏನಾಗಿತ್ತು ನಿಮಗೆ? ಹಂಗೆಲ್ಲ ಮಾಡೋಕ್ಕಾಗಲ್ಲ ಕಣೆ. ಅಮ್ಮಂಗೆ ನಾನು ಯಾವತ್ತೂ ಎದುರು ಮಾತಾಡಿಲ್ಲ, ನಾನು ದೊಡ್ಡ ಮಗ ಬೇರೆ.
ಸ್ವಲ್ಪ ಗಂಭೀರವಾಗಿರ್ಬೇಕು. ಏನು ಗಂಭೀರನೋ ಏನೋ, ನನ್ನ ಕಷ್ಟ ನೀವು ಅರ್ಥನೇ ಮಾಡ್ಕೊಳಲ್ಲಪ್ಪ. ಅರೆ ಪಾರ್ವತಿ ಅಕ್ಕ, ಬಂದೇ ಬಿಟ್ಟಿದ್ದೀರಾ ಮುಂಚೆನೆ? ಬರ್ತಾ ಬಸ್ ಸಿಕ್ತಾ? ಬೆಳಗ್ಗೆ ಸೂರ್ಯ ನಡ್ಕೊಂಡು ಹೋಗಂಗೆ ಆಯ್ತಲ್ಲ. ಇಲ್ಲ, ಬರ್ತಾ ಇವ್ರು ಕರ್ಕೊಂಡು ಬಂದರು. ಅಮ್ಮ, ಬೆಳಗ್ಗೆ ಹೊತ್ತು ನನ್ನ ಕೈಯಲ್ಲಿ ನಡೆಯೋಕ್ಕೆ ಆಗ್ತಿರ್ಲಿಲ್ಲ. ಆ ಬಸ್ಸು ವೆಯ್ಟ್ ಮಾಡಿ ಬಸ್ ಬರ್ದೇನೆ ಎಷ್ಟು ದೂರ ನಡ್ಕೊಂಡು ಹೋಗಿ ಬಸ್ ಹತ್ತಿದ್ದೀನಿ ಗೊತ್ತಾ? ಅದಕ್ಕೆ ಅಪ್ಪ ನಾನು ಆಟೋದಲ್ಲಿ ಹೋಗ್ಬಿಟ್ಟು ಬಸ್ ಹತ್ಕೊಂಡೆ. ಅದಕ್ಕೆ ಅಕ್ಕ ಹೇಳೋದು, ಕೈಯಲ್ಲಿ ಸ್ವಲ್ಪ ಖರ್ಚಿಗೆ ಇಟ್ಕೊಂಡಿರ್ಬೇಕು ಕಾಸನ್ನ. ಅದೇ ಅಲ್ಲೋಡಿ ಅಕ್ಕ, ಇರೋ ಬಾಟ್ಲಲ್ಲಿ ಏನೋ ಇದೆಯಲ್ಲ, ಎಣ್ಣೆ ಇದ್ದಾಗಿದೆ. ಹೂನೇ, ಹರಳೆಣ್ಣೆ, ಪ್ಯೂರ್ ಅನ್ಸುತ್ತೆ. ಹೌದಾ? ಇಲ್ಲಿ. ಅರೆ ಹೌದಕ್ಕ, ಗಮ್ ಅಂತ ಇದೆ. ಯಾರು ತಂದ್ರು ಇದನ್ನ? ನಮ್ಮಮ್ಮ ಏನಾದ್ರು ಬಂದಿರ್ಬೋದಾ? ಆಹಾಹಾಹಾಹಾ, ನನಗೇನೋ ನಮ್ಮಮ್ಮ ಬಂದಿರ್ಬೇಕು ಅನ್ಸುತ್ತೆ. ನಮ್ಮಮ್ಮನೇ ಇಂಥವೆಲ್ಲ ತರೋದು. ಓ ಬಂದ್ರಾ? ಹಾ ಅತ್ತೆ, ಇವಾಗ ತಾನೇ ಬಂದ್ವಿ. ಅತ್ತೆ, ಇದೇನಿತ್ತು ಬಾಟ್ಲಲ್ಲಿ ಎಣ್ಣೆ? ಯಾರು ತಂದ್ಕೊಟ್ರು? ಗಂಗವ್ರ ಅಮ್ಮ ಏನಾದ್ರು ಬಂದಿದ್ದಾರಾ? ಹೇ ಇಲ್ಲಮ್ಮ, ನಾನೇನೆ ಮನೆ ಓನರ್ ಇದ್ದಾರಲ್ಲ ಶಂಕರಣ್ಣ, ಅವರಿಗೆ 1 ಲೀಟ್ರ್ ಎಣ್ಣೆ ಬೇಕು ಅಂತ ಹೇಳಿದ್ದೆ. ನಿಮಗೆ ಈ ಹಾಳ ಮುಳ ಅದು ಇದು ಅಂಗಡಿ ಎಣ್ಣೆಗಳನ್ನ ಹಾಕೊಂಡು ಕೂದಲನ್ನ ಹಾಳು ಮಾಡ್ಕೋಬೇಡ್ರಿ. ಈ ಎಣ್ಣೆಗೆ 300 ರೂಪಾಯಿ ತಗೊಂಡ. ನಿಮಗೆ ಅಂತಾನೆ ತರಿಸಿರೋದು. ಇಬ್ರು ಹಾಕೊಳ್ಳಿ, ತಂಪು ಮತ್ತೆ. ಅತ್ತೆ ಹೌದಾ? ನಿಜವೂ ನಮಗೆ ತರಿಸಿದ್ರಾ? ಇದನ್ನ ನನಗೆ ತರಿಸ್ಕೊಂಡ? ಅದು ಹಾಗಲ್ಲತ್ತೆ, ನಮ್ಮಮ್ಮ ಬಂದ್ರೇನೋ ಅಂತ ಅನ್ಕೊಂಡೆ. ಸರಿಯಾಗಿ ಹೇಳ್ದೆ. ನಿಮ್ಮಮ್ಮ ಮಾತ್ರ ತಂದ್ಕೊಡ್ಬೇಕೇನೋ ಇದೆಲ್ಲ, ನಾನು ತರಬಾರ್ದಾ? ಅದು ಹಾಗಲ್ಲತ್ತೆ, ನಮ್ಮಮ್ಮ ಅವಾಗ ತಂದ್ಕೊಡ್ತಿದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಅದೇ ಅನ್ಕೊಂಡೆ, ನಮ್ಮಮ್ಮ ಬರೀ 1/4 ಲೀಟ್ರ್ ತಂದ್ಕೊಡೋರು, ನನ್ನೊಬ್ಳಿಗೆ ಈಗ 1 ಲೀಟ್ರ್ ಇತ್ತಲ್ಲ, ಹಂಗೂ ಡೌಟ್ ಹೊಡಿತು, ಅಂದ್ರೆ ಸುಮ್ಮನೆ ಕೇಳಿದೆ. ಇಲ್ಲಮ್ಮ, ನಾನು ಹಾಗೆಲ್ಲ ಮಾಡೋಕ್ಕಾಗತ್ತಾ? ನಾನು ನಿಮ್ಮತ್ತೆ ಇಬ್ರಿಗೂ ಹಾಕ್ಬೇಕಲ್ಲೇ, ಅದಕ್ಕೇನೆ 1 ಲೀಟ್ರ್ ತರಿಸ್ದೆ. ಹಾಕೊಳ್ಳಿ, ಭಾನುವಾರ ಬಂದರೆ ತಲೆಗೆ ಚೆನ್ನಾಗಿ ಎಣ್ಣೆ ಹಾಕೊಳ್ಳಿ. ಆಮೇಲೆ ನಿಮ್ಮ ಗಂಡಂದ್ರಿಗೂ ಒಂಚೂರು ತಲೆಗೆ ಹಾಕಿ. ವಾರ ಎಲ್ಲ ಕೆಲಸ ಮಾಡಿ ಅವ್ರಿಗೂ ತಲೆ ಬಿಸಿ ಆಗಿರುತ್ತೆ, ಒಂಚೂರು ತಂಪಾಗಿರಲಿ. ಸರಿಯತ್ತೆ, ನೀವು ತುಂಬ ಒಳ್ಳೆಯವರತ್ತೆ, ತುಂಬ ಥ್ಯಾಂಕ್ಸ್. ಹಾಂ ಸಾಕು. ಸರಿಯತ್ತೆ, ನಾನು ಹೋಗಿ ಅಡುಗೆ ಮಾಡಲಾ? ಅಡುಗೆನೂ ಬೇಡ, ಏನು ಬೇಡ, ನಾನು ಅಡುಗೆ ಮಾಡಿ ಇಟ್ಟಿದ್ದೀನಿ. 4 ಜನನು ಫ್ರೆಶ್ ಆಗಿ ಊಟ ಮಾಡಿ, ಕೈಕಾಲು ಮುಖ ತೊಳಿದೇನೆ ಬಂದು ಊಟಕ್ಕೆ ಕುತ್ಕೋಬಿಡಿ. ಹಾಂ ಸರಿಯತ್ತೆ, ಆಯಿತು. ಅಡುಗೆ ಮಾತ್ರ ನಾನು ಮಾಡಿದ್ದೀನಿ ಅಷ್ಟೇ. ಒಂದು ಅರ್ಧ ಗಂಟೆ ಬಿಟ್ಕೊಂಡು ಕಾಫಿ ಮಾಡ್ಕೊಂಬಂದ್ಬಿಡು. ಸರಿಯತ್ತೆ, ಆಯಿತು, ಮಾಡ್ತೀನಿ. ನಾನು ರೂಮಲ್ಲಿ ಇರ್ತೀನಿ. ಪರವಾಗಿಲ್ವೇ, ಅತ್ತೆ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ. ಅದೇ ಆಶ್ಚರ್ಯ. ನನಗೇನು, ಅಡುಗೆ ರೆಡಿ ಆಯ್ತಲ್ಲ, ಅಷ್ಟು ಸಾಕು. ಅದು ಮಾತ್ರ ಅಲ್ಲಕ್ಕ, ನೆಲ ನೋಡಿ ಪಳ ಹೊಡಿತಾ ಇದೆ. ನೆಲ ಕಸ ಎಲ್ಲ ಒರ್ಸಾಗಿದೆ ಅನ್ಸುತ್ತೆ. ನಂದು ಏನು ಕೆಲಸ ಎಲ್ಲ ಆಗಿದ್ರೆ ಬಿಸಿಯಾಗಿ ಕಾಫಿಯನ್ನು ಮಾಡಿಕೊಟ್ಬಿಟ್ರೆ ನೀವು ಕುಡಿದ್ಬಿಟ್ಟು ತಣ್ಣಗೆ ಮಲ್ಕೊಬಿಡ್ತೀನಿ. ಸರಿ ಆಯ್ತು, ಇರು, ಕಾಫಿ ಮಾಡ್ತೀನಿ. ಆಮೇಲೆ ಕಾಫಿ ಕುಡಿದ್ರೆ ಲೋಟ ನೀನೇ ತೊಳಿಬೇಕು ನೋಡು. ಅಯ್ಯೋ ಆಯ್ತಕ್ಕ, ಒಂದು ಕಾಫಿ ಮಾಡಿಕೊಡಿ, ಆಮೇಲೆ ತೊಳೆದು ಆಮೇಲೆ ನೋಡ್ಕೋತೀನಿ. ಆಯ್ತು. ಹೆಣ್ಣಿಗೆ ಸೀರೆ ಹಾಕಿ ಅಂದ ಚಂದ, ಇವಳ ಅಂದ ತಾನನ ತಂದನ ತಾನನ. ಕಾಫಿ ಅಂತ ಕುಡಿದ್ರೆ ಈಗ ಮೈಂಡು ತುಂಬ ಫ್ರೆಶು, ನನ್ನ ಮೈಂಡು ತುಂಬನೇ ಫ್ರೆಶು. ಪಾರ್ವತಿ, ಏನಿದು ಇಷ್ಟೋರ ಸಾಂಗ್ ಹೇಳ್ತಿದ್ಯಾ? ಹಾಲು ಕೇಳಿಸ್ತಾ ಇದೆ ಅಲ್ಲಿ. ಅಯ್ಯೋ ಕೇಳಿಸ್ಕೊಳ್ಳಿ ಬಿಡ್ರಿ, ಹಾಡು ಹೇಳ್ಬಾರ್ದ ಈ ಮನೇಲಿ ನಾನು? ಇದೇನ್ ಮನೇನಾ ಇಲ್ಲ ಜೈಲ ಹೇಳಿ? ಅಯ್ಯೋ ಹಂಗಲ್ಲ ಕಣೆ, ಅಮ್ಮ ಇರಲ್ವಾ ಮನೇಲಿ? ಏನ್ ಅನ್ಕೋತಾರ ಹೇಳು ದೊಡ್ಡವರು? ಅಯ್ಯೋ ಅನ್ಕೊಳ್ಳಿ ಬಿಡ್ರಿ, ನಮ್ಮನೇನ್ ಫ್ರೀಯಾಗಿ ಕಳ್ಸಿದಾರ ನಮ್ಮ ಮನೆಯಿಂದ. 200 ಗ್ರಾಮ್ ಒಡವೆನ ಹಾಕಿ ಕಳ್ಸಿರೋದು, ಸುಮ್ಮನೆ ಬಂದಿಲ್ಲ ನಾನು. ಈ ಮನೆ ಸೊಸೆ, ಮುಂದೆ ಈ ಮನೆ ಯಜಮಾನಿ ಆಗೋಳು. ಒಂದು ಹಾಡು ಹೇಳಕ್ಕೂ ನನಗೆ ಪರ್ಮಿಷನ್ ಇಲ್ವಾ? ಸ್ವಾತಂತ್ರ್ಯ ಇಲ್ವಾ ಹೇಳಿ? ಹೇಳ್ತೀನಿ, ಇನ್ನು ಜೋರಾಗೆ ಹೇಳ್ತೀನಿ. ಇವಾಗ ಬರೀ ನಾನು ಮನೆ ಹೋಮ್ ಮೇಕರ್ ಅಲ್ಲ, ನಾನು ಇವಾಗ 10,000 ರೂಪಾಯಿ ದುಡಿತಾ ಇದ್ದೀನಿ. 10,000 ರೂಪಾಯಿ. ಅಯ್ಯೋ ಬಾಯಿ ಮುಚ್ಚೆ, ಅಮ್ಮ ಕೇಳಿಸ್ಕೊಂಡ್ರೆ ಏನ್ ಅನ್ಕೋತಾರೆ? ಬೇಜಾರು ಮಾಡ್ಕೊಳಲ್ವಾ? ಏನ್ರಿ ಬೇಜಾರು ಮಾಡ್ಕೋತಾರೆ? ಏನ್ ಬೇಜಾರು ಮಾಡ್ಕೋತಾರೆ ಹೇಳಿ? ಬೆಳಿಗ್ಗೆ ಏನಾಯ್ತು ಗೊತ್ತಾ?
ಮನೇಲಿ ನಿಮ್ಮ ತಮ್ಮ ನಾಟಕ ಚೆನ್ನಾಗೇ ಮಾಡ್ತಾರೆ. ಹೆಂಡತಿನ ನಾನು ಬಿಡೋದಿಲ್ಲ ಪಾರ್ಲರ್ಗೆ ಅಂತ ಅಂದ್ಬಿಟ್ಟು ಹೆಂಡತಿ ಮುಂದೆ ಹೋಗ್ತಿದ್ದಂಗೆನೆ ಹಿಂದೆನೆ ಬಂದ್ಬಿಟ್ಟು ಇಷ್ಟು ದೂರ ಆಟೋದಲ್ಲಿ ಬಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಪಿಕಪ್ ಮಾಡಿದ್ದಾನೆ ನಿಮ್ಮ ತಮ್ಮ. ಏನು ಹೌದೇನೆ ನಿಜನಾ? ಹೂರಿ, ಅದಕ್ಕೆ ಗಂಗಾ ನಾನು ಆಟೋದಲ್ಲಿ ಹೋಗ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಹೋಗ್ಬಿಟ್ಟು ಸ್ವಲ್ಪ ದೂರ ಆಟೋದಲ್ಲಿ ನಿಲ್ಕೊಂಡು ಗಂಡನ ಜೊತೆ ಹೋಗಿದ್ದಾಳೆ. ನಾನು ನೋಡ್ದೆ ಬಸ್ಸಲ್ಲಿ ಹೋಗ್ತಾ. ಓ ಅಮ್ಮಂಗೆ ಗೊತ್ತಾದ್ರೆ ಬೇಜಾರು ಮಾಡ್ಕೋತಾರೆ ಅಲ್ವಾ? ಮಾಡ್ಕೊಳಕ್ ಗೊತ್ತಾದ್ರಲ್ವಾ, ಕದ್ದು ಮುಚ್ಚಿ ಮಾಡೋದು ಹೇಗೆ ಗೊತ್ತಾಗುತ್ತೆ ಹೇಳಿ. ಇದು ನನ್ನ ಹತ್ರ ಮುಚ್ಚಿಡ್ಬೇಕಾ? ಹೆಂಡತಿನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ನಾನೇನು ಬೇಡ ಅಂತಿದ್ನ ಅವನಿಗೆ. ಒಳ್ಳೆ ಹುಡುಗ. ಈ ಪಾರ್ವತಿ ಬಾಯಿ ಬೊಂಬಾಯಿ, ನಾನು ಕೇಳಿಸ್ಕೊಳ್ಳಿ ಅಂತಾನೆ ಜೋರಾಗಿ ಮಾತಾಡ್ತಾಳೆ. ಡೈರೆಕ್ಟಾಗಿ ನನ್ನ ಹತ್ರನೇ ಬಂದು ಹೇಳ್ಬೋದಲ್ಲ, ಕೋಡೆಗಳ ಹತ್ರ ಯಾಕೆ ಕೂಗಾಡಬೇಕು? ನೋಡಿ ಫ್ರೆಂಡ್ಸ್, ನನ್ನ ಸೊಸೆ ಪಾರ್ವತಿನ ಅವಳಿಗೊಂದು ಬುದ್ಧಿ ಇದೆಯೋ ಇಲ್ವೋ ನನಗಂತೂ ಗೊತ್ತಾಗ್ತಿಲ್ಲ. ಹೋಗಲಿ ಬಿಡಿ, ಮುಂದೆ ಸರಿ ಹೋಗ್ತಾಳ ನೋಡೋಣ. ಇವತ್ತಿನ ಎಪಿಸೋಡ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಪ್ರತಿದಿನ ಒಂದು ವಿಡಿಯೋನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ತುಂಬಿದೆ ಮನೆ ಅಂತ ಈ ಸ್ಟೋರಿ. ಆದಷ್ಟು ಬೇಗ 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.